ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಭೀಮಾ ತೀರದ ನೆತ್ತಿ ಸುಡ್ತಾ ಇದ್ರು ಕೂಡ ಅಲ್ಲಿನ ಮಣ್ಣು ಮಾತ್ರ ಮುಂಗಾರಿನ ಹನಿಯನ್ನು ಬಯಸ್ತಾ ಇಲ್ಲ. ಅಲ್ಲಿನ ನೆಲದ ಮೇಲೆ ನೆತ್ತರಿನ ಹನಿಗಳೇ ಹರಿಯಲಾರಂಭಿಸಿರೋದು. ಒಂದೇ ಕುಟುಂಬದ 5 ಜನರನ್ನ ಕೆಲಸಕ್ಕೆ ಅಂತ ಬಂದಿದ್ದಂಥ ಒಬ್ಬ ಅಮಾಯಕನನ್ನು ದಾರುಣವಾಗಿ ಕೊಚ್ಚಿ ಕೊಡವಿದಂಥ ಆರೋಪಿಗಳ ಗ್ಯಾಂಗ್ ಪೊಲೀಸ್ನವ್ರಿಗೆ ಸರಿಯಾಗಿದ್ದಾರೆ. ನೋಡಿ, ವಿಚಾರಣೆ ವೇಳೆ ಆಘಾತಕಾರಿಯಾದಂಥ ವಿಷಯಗಳನ್ನೇ ಅವರೆಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಬರೋಬ್ಬರಿ 12 ಜನರನ್ನ ಅರೆಸ್ಟ್ ಮಾಡಿ ಪೊಲೀಸ್ನವರು ವಿಚಾರಣೆಗೆ ಒಳಪಡಿಸಿರೋದು. ಅವರ ಹೇಳಿಕೆಗಳು ಕೂಡ ಈಗ ದಂಗಾಗಿಸ್ತಾ ಇರೋದು. ಒಬ್ಬೊಬ್ಬರು ಕೂಡ ಇನ್ನೂ ಅರ್ಧ ಜೀವನವನ್ನು ಕೂಡ ಸರಿಯಾಗಿ ಕಾಣದೇ ಇರತಕ್ಕಂಥ ಯುವಕರು. ಇಂಥ ಚಿಕ್ಕ ವಯಸ್ಸಿಗೆ ಅಪರಾಧ ಲೋಕದಲ್ಲಿ ಸಿಲುಕಿ ಜೈಲು ಪಾಲಾಗುವಂಥ ಇವರೆಲ್ಲರ ಕುಟುಂಬಗಳು ಅದೇನು ಪಾಪ ಮಾಡಿತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಸಂಸಾರವನ್ನು ಅರ್ಧಕ್ಕೆ ಕೈ ಬಿಟ್ಟು ಇಂತಹ ಕೇಸ್ಗಳಲ್ಲಿ ಲಾಕ್ ಆಗೋ ಇವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇರುತ್ತೆ. ಇನ್ನು ಈ ಕೃತ್ಯದಲ್ಲಿ ಒಟ್ಟು 20 ಜನ ಪಾಲ್ದಾರಿದ್ದಾರಂತೆ. ಅವರ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಭೀಮಾ ತೀರದ ಹಂತಕರು ಎಂಬ ಖ್ಯಾತಿ ಪಡೆದಂಥ ಮಲ್ಲಿಕಾರ್ಜುನ್ ಚಡಚನನ ಪುತ್ರರಾದಂಥ ಧರ್ಮರಾಜ್ ಹಾಗೂ ಗಂಗಾಧರನ ಭೀಕರ ಹತ್ಯಾಕಾಂಡದ ಬಳಿಕ ನಾವೆಲ್ಲ ಭೀಮಾ ತೀರ ಶಾಂತವಾಗಿದೆ ಅಂದ್ಕೊಂಡಿದ್ವಿ. ಆದರೆ ಭೀಮಾ ತೀರದಲ್ಲಿ ಮತ್ತೆ ನೆತ್ತರಿನ ಘಮ ಹರಡಲಿಕ್ಕೆ ಶುರುವಾಗಿದೆ. ನಿಮಗೆ ಇತ್ತೀಚೆಗೆ ಸಾಹುಕಾರ ಮಹಾದೇವ್ ಬಹಿರ್ಗೊಂಡ ಮೇಲಿನ ಭಯಾನಕವಾದಂಥ ದಾಳಿ, ಅದಾದ ಮೇಲೆ ಮೂಲೆ ಸೇರಿದಂಥ ಮಾರಕಾಸ್ತ್ರಗಳು ಈಗ ಮತ್ತೆ ಝಳಪಿಸಲಿಕ್ಕೆ ಶುರುವಾಗಿಬಿಟ್ಟಿದ್ದಾವೆ. ನಿರಮ್ಮಳವಾಗಿ ನಿದ್ರಿಸ್ತಾ ಇರತಕ್ಕಂಥ ಜನರಲ್ಲಿ ಕ್ರಮೇಣ ಮತ್ತೆ ಭಯ ಆತಂಕ ಮಡುಗಡ್ತಾ ಇರೋದು. ಭಾಗಪ್ಪ ಹರಿಜನ್ ನಂತರ ಬಾಲ ಬಿಚ್ಚೋದಿಲ್ಲ ಅಂದುಕೊಂಡಿದ್ದಂಥ ಪಿಂಟ್ಯ, ತುಳಸಿರಾಮ ಇವೆರಡರ ಗ್ಯಾಂಗ್ಗಳು ಇದೆಲ್ಲವೂ ಕೂಡ ಈಗ ನಡೀತಾ ಇರ್ತಕ್ಕಂಥ ಈ ಕೃತ್ಯಗಳು ಪ್ರೇರಣೆಯಾಗಿಬಿಟ್ರೆ ಮುಂದೆ ಚಡಚಣ ಮತ್ತು ಅದರ ಸುತ್ತಮುತ್ತ ಭೀಮಾ ತೀರದಲ್ಲಿ ಮತ್ತೆ ಆತಂಕ ನಿರ್ಮಾಣವಾಗುವ ಸಾಧ್ಯತೆಗಳು ಕಾಡ್ತಾ ಇದೆ. ನೋಡಿ, ಪ್ರೇಮಕ್ಕೋಸ್ಕರ ಬಲಿಯಾದಂಥ ಒಂದು ಜೀವಕ್ಕೆ ಪ್ರತಿಕಾರ ಅನ್ನುವಂತೆ 6 ಹೆಣಗಳ ರಾಶಿ ಬಿದ್ದಿರೋದು. ಭೀಮಾ ನದಿ ಪಾತ್ರದಲ್ಲಿರ್ತಕ್ಕಂಥ ಚಡಚಣ ತಾಲೂಕಿನ ಗೋವಿಂದಪುರ ಅನ್ನೋ ಗ್ರಾಮ ಅಕ್ಷರಶಃ ಈಗ ರಣರಂಗವಾಗಿ ಬದಲಾಗ್ತಾ ಇರೋದು. 2 ಬಲಾಢ್ಯ ಕುಟುಂಬಗಳ ಮಧ್ಯೆ ನಡೆದಂಥ ಕಾಳಗದಲ್ಲಿ ಸಾಲು ಸಾಲಾಗಿ ಬಿದ್ದ 6 ಹೆಣಗಳ ರಾಶಿಯ ಹಿಂದಿನ ಕತೆ ಎಲ್ಲರ ರೋಮಗಳನ್ನು ನಿಮರಿಸಿಬಿಡುತ್ತೆ. ಸುದೀರ್ಘ 11 ವರ್ಷಗಳ ಕಾಲ ಹಿಡಿದಿಟ್ಟಿದ್ದಂಥ ಈ ವೈಷಮ್ಯ, ಜಮೀನು ವಿವಾದದ ನೆಪದಲ್ಲಿ ಮತ್ತೆ ಭುಗಿಲೆದ್ದಿರೋದು, 3ನೇ ಕುಟುಂಬವನ್ನು ಕೂಡ ಬಲಿ ಪಡೆದಿರೋದು. ಭೀಕರ ಹತ್ಯೆಯ ಪ್ರಮುಖ 12 ಆರೋಪಿಗಳನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಮಾಸಿದ್ದ ಬಿರಾದರ್, ಮಹೇಶ ಬಿರಾದರ್, ರಾಜ್ಕುಮಾರ್ ಕೋಳಿ, ರಾಜು ಉಗಾರ, ಯಲ್ಲಪ್ಪ ಅರಕೇರಿ, ಕಲ್ಲನಗೌಡ ಪಾಟೀಲ, ಲಾಯಪ್ಪ ಬಿರಾದರ್, ಸುಭಾಷ ಬಿರಾದರ್, ರಾವಸಾಬ ಬಿರಾದರ್, ಗಜಾನಂದ ಬಿರಾದರ್, ಮಲಕಾರಿ ಕೋಳಿ ಜೊತೆಗೆ ಸಂಜು ಅರಕೇರಿ ಈಗ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳು. ಇವರೆಲ್ಲರೂ ಕೂಡ ಗೋವಿಂದಪುರದವರು. ಹಗೆತನ ಸಾಧಿಸಿದಂಥ ಪಾಟೀಲ ಎಂಬ ಒಂದೇ ಕುಟುಂಬಕ್ಕೆ ಸೇರಿದಂಥ ಸಂಬಂಧಿಕರು ಇವರೆಲ್ಲರೂ ಕೂಡ ಬಂಧಿತರೆಲ್ಲರನ್ನೂ ಕೂಡ ಸೋಮವಾರ ಇಂಡಿ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದಂಥ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಕಲ್ಲನಗೌಡ ಪಾಟೀಲ್ ಎಂಬಾತನ ಡಬಲ್ ಬ್ಯಾರಲ್ ಗನ್ನಿಂದ ಆರಿಸಿದಂಥ ಗುಂಡುಗಳು ಮೃತರ 2 ದೇಹದಲ್ಲೂ ಕೂಡ ಈಗ ಪತ್ತೆಯಾಗಿದ್ದಾವೆ. ದೂರಿನಲ್ಲಿ ದಾಖಲಾಗಿರ್ತಕ್ಕಂಥ 12 ಜನರಲ್ಲಿ 3 ಜನರು ಹಾಗೂ ದೂರುದಾರನ ಹೊರತುಪಡಿಸಿ 9 ಜನರನ್ನ ಈಗ ಬಂಧಿಸಲಾಗಿರೋದು. 21ಕ್ಕೂ ಹೆಚ್ಚಿನ ಜನರು ಇರಬಹುದು ಅನ್ನೋ ಶಂಕೆ ಪೊಲೀಸ್ನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಟೀಮ್ಗಳನ್ನು ಮಾಡಿ ತನಿಖೆಯನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. ಉಳಿದವರನ್ನ ಈಗ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಮೃತ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ ಪುತ್ರ, ಈಗ ಪ್ರಾಣವನ್ನು ತೆತ್ತಿರ್ತಕ್ಕಂಥ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ ಅವರ ಪುತ್ರ ಚೈತನ್ಯ ಕುಮಾರ್ ದುಂಡಪ್ಪ ನಿರಾಳೆ ಕೊಟ್ಟಂತಹ ಕಂಪ್ಲೇಂಟ್ ಮೇಲೆ ಭೀಮಾ ತೀರದ ಗೋವಿಂದಪುರ ಗ್ರಾಮದಲ್ಲಿ ಶುಕ್ರವಾರ ನಡೆದಂಥ ಭೀಕರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಚಡಚಣ ಪೊಲೀಸ್ ಠಾಣೆಯಲ್ಲಿ 12 ಜನರ ವಿರುದ್ಧ FIRನ ಹಾಕ್ಕೊಂಡು ಈಗ ಅದರಲ್ಲಿ 12 ಜನರನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಬರಲಾಗಿದೆ. ಇನ್ನು ಉಳಿದವರಿಗೂ ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಆರಂಭದಲ್ಲಿ ಒಂದಿಷ್ಟು ಅನುಮಾನಗಳು, ಶಂಕೆ ಮತ್ತು ಅಲ್ಲಿರ್ತಕ್ಕಂಥ ಚರ್ಚೆ, ಲೋಕಲ್ ಸ್ಥಳೀಯವಾಗಿ ಜನರು ಮಾತನಾಡ್ತಕ್ಕಂಥ ಭಯಾನಕ ಕಥೆಗಳು, ಅದರ ಬದಲು ಅವ್ರ ಕುಟುಂಬದವರೇ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ನೋಡಿ, ಘಟನೆಗೆ ಜಮೀನಿನ ವಿವಾದವೇ ಕಾರಣ ಅನ್ನೋದು ಗೊತ್ತಾಗಿದೆ. ಗೋವಿಂದಪುರದಲ್ಲಿ ನಿವರಗಿ ಗ್ರಾಮದ ಕ್ಯಾಮನಿಂಗ ತೇಲಿ ಕುಟುಂಬಕ್ಕೆ ಸೇರಿದ ಜಮೀನಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಸುಲಭವಾಗಲಿ ಈ ಸ್ಟೋರಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ. ಗೋವಿಂದಪುರದಲ್ಲಿ ನಿವರಗಿ ಗ್ರಾಮದ ಕ್ಯಾಮನಿಂಗ ತೇಲಿ ಕುಟುಂಬಕ್ಕೆ ಸೇರಿದ ಜಮೀನಿದೆ. ಸುಮಾರು 5 ರಿಂದ 6 ತಿಂಗಳ ಹಿಂದೆ ತೇಲಿ ಕುಟುಂಬ ನಿರಾಳೆ ಕುಟುಂಬದ ಮನೆಗೂ ಬಂದು ಗೋವಿಂದಪುರದಲ್ಲಿ ನಮ್ಮ ಜಮೀನಿದೆ, ಈ ಹಿಂದೆ ಅಂದರೆ ಈ ಒಂದು ಕೊಲೆ ಕೇಸ್ನಲ್ಲಿ ಅದರ ಹಿನ್ನೆಲೆಯಲ್ಲಿ ಉಳುಮೆ ಮಾಡಲಾಗದೆ ಆ ಜಮೀನು ಪಾಳು ಬಿದ್ದುಬಿಟ್ಟಿದೆ. ಕಲ್ಲನಗೌಡ ಈಶ್ವರಗೌಡ ಪಾಟೀಲ್ ಹಾಗೂ ಅವರ ಕುಟುಂಬಸ್ಥರು ನಾವು ಉಳುಮೆ ಮಾಡಲಿಕ್ಕೆ ತಕರಾರು ಮಾಡ್ತಾ ಇದ್ದಾರೆ.
ನೀವೇನಾದರೂ ಆ ಜಮೀನನ್ನು ತೆಗೆದುಕೊಳ್ತೀರಿ ಅಂದರೆ ನಾವು ನಿಮಗೆ ಖರೀದಿ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಂಡಂಥ ಈ ನಿರಾಳೆ ಕುಟುಂಬ ಏನು ಮಾಡುತ್ತೆ, ಮೊದಲು ಕಲ್ಲನಗೌಡರಿಗೂ ಕೂಡ ಈ ಕುರಿತಾಗಿ ತಿಳಿಸ್ತೀವಿ, ನಿಮ್ದೇನಾದರೂ ತಕರಾರು ಏನಾದರೂ ಇದೆಯಾ ಅಂತ ಕೇಳ್ತೀವಿ. ಆಗ ಯಾವುದೇ ತಕರಾರು ಇಲ್ಲ ಅಂತ ಹೇಳಿದ್ರೆ ನಾವು ಆ ಜಮೀನನ್ನು ತೆಗೆದುಕೊಳ್ತೀವಿ ಅಂತ ತೇಲಿ ಕುಟುಂಬಕ್ಕೆ ಹೇಳ್ತಾರೆ. ನಮ್ಮದೇನೂ ತಕರಾರಿಲ್ಲ ಅಂತ ಹೇಳಿ ಕಲ್ಲನಗೌಡ ಕುಟುಂಬ ಕೂಡ ತಿಳಿಸುತ್ತೆ. ಹೀಗಾಗಿ ಏನು ಮಾಡ್ತಾರೆ, ನಿರಾಳೆ ಕುಟುಂಬ ತೇಲಿ ಅವರ ಕುಟುಂಬದ ಜಮೀನನ್ನು ಖರೀದಿ ಮಾಡುತ್ತೆ. ನೋಡಿ, ಕಳೆದೊಂದು ವಾರದಿಂದ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಮುಳ್ಳು, ಕಂಟಿ, ಕಸ ಕಡ್ಡಿ ಎಲ್ಲವನ್ನು ತೆಗೆದು ಸ್ವಚ್ಛಗೊಳಿಸ್ಲಿಕ್ಕೆ ಅಂತ ಹೋದಾಗ ಇದೇ ಕಲ್ಲನಗೌಡ ಪಾಟೀಲ್ ಹಾಗೂ ಅವರ ಕುಟುಂಬಸ್ಥರು ಅಡ್ಡಿಪಡಿಸಿದ್ರಂತೆ. ಈ ಬಗ್ಗೆ ತಹಶೀಲ್ದಾರ್ ಕೋರ್ಟ್ನಲ್ಲೂ ಕೂಡ ದಾವೆ ಹೂಡಲಾಗಿತ್ತಂತೆ. ಅದಾದ ಮೇಲೆ ತೀರ್ಪು ನಿರಾಳೆ ಕುಟುಂಬದ ಪರವಾಗೇ ಬರುತ್ತೆ, ಅವರಿಗೆ ನ್ಯಾಯ ಕೂಡ ಸಿಗುತ್ತೆ. ತೆರೆಮರೆಯಲ್ಲಿ ಈ ಥರದ ಹಳೆ ದ್ವೇಷ ವೈಷಮ್ಯಗಳು ಇದ್ದೇ ಇರುತ್ತೆ ಬಿಡಿ, ಬಟ್ ಅವ್ರು ದೂರಿನಲ್ಲಿ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಅದಾದ ಮೇಲೆ ಜಮೀನಲ್ಲಿ ಕೋರ್ಟ್ನಲ್ಲಿ ದಾವೆ ಹೂಡಿದಾಗ ಇವ್ರ ಪರವಾಗಿ ನಿರಾಳೆ ಕುಟುಂಬದ ಪರವಾಗಿ ತೀರ್ಪು ಬಂದಮೇಲೆ ಇನ್ನೇನು ಮಾಡ್ತಾರೆ, ನೇರವಾಗಿ ಜಮೀನಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಆಗ ಇದೇ ಜಮೀನಲ್ಲಿ ಕಸ ಕಡ್ಡಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಆ ಕಟ್ಟಿಗೆ ಮರದ ಕಡ್ದಂತಹ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಶಬೀರನ್ನು ಮತ್ತು ಇನ್ನಿಬ್ಬರು ಅಲ್ಲೇ ಲೋಕಲ್ ವ್ಯಕ್ತಿಗಳನ್ನು ಕೂಡ ಕರೆಸಿ, JCBನೂ ಕೂಡ ಕರೆಸಿ, ಇವರೆಲ್ಲ ಕುಟುಂಬದವರು 5 ಜನರು ಕೂಡ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಖಾರದ ಪುಡಿಯನ್ನು ಕಣ್ಣಿಗೆ ಹಚ್ಚಿ ಮಾರಕಾಸ್ತ್ರಗಳನ್ನು ಬಳಸಿ 6 ಜನರ ಪ್ರಾಣವನ್ನು ತೆಗಿತಾರೆ. ಇದು ದೂರಿನಲ್ಲಿ ಇರೋದು. ಆದರೆ ಇದಕ್ಕೊಂದು ಪ್ರೇಮ ಕಥೆಯೂ ಕೂಡ ಇದೆ, ಅದನ್ನು ನಾವೆಲ್ಲರೂ ಕೂಡ ಮರೆಯೋ ಹಾಗಿಲ್ಲ. ನಿಮಗೆ 2015ನೇ ಇಸ್ವಿ 10 ವರ್ಷಗಳ ಸೇಡು ಅಂತ ಯಾಕೆ ಹೇಳಿದೆ ಅಂದರೆ ಅದರ ಒಂದು ಅಪ್ಡೇಟ್ ಸಿಗ್ತಾ ಇದೆ. ನಾನು ನಿಮಗೆ ಹಳೆಯ ವಿಡಿಯೋಗಳಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ಅದರ ಇನ್ನೊಂದಿಷ್ಟು ಮುಂದುವರೆದ ಭಾಗವಾಗಿ ಹೇಳ್ತೀನಿ ನೋಡಿ. 2015ನೇ ಇಸ್ವಿ ತೇಲಿ ಮನೆತನದ ಹೆಣ್ಣು ಮಗಳನ್ನು ಗೋವಿಂದಪುರದ ಕಲ್ಲನಗೌಡ ಈಶ್ವರಗೌಡ ಪಾಟೀಲ್ ಅನ್ನೋರ ಪುತ್ರ ಶಿವಾನಂದ ಅಪಹರಿಸ್ಕೊಂಡೋಗಿ ಮದುವೆ ಆಗಿದ್ದ. ಇದರಿಂದ ಆಕ್ರೋಶಗೊಂಡಂಥ ತೇಲಿ ಕುಟುಂಬದ ಶಶಿಕಾಂತ್, ಪ್ರಶಾಂತ್, ಕಾಮನಿಂಗ, ಮಹಾದೇವ್ ಸೇರಿ ಟ್ರ್ಯಾಕ್ಟರ್ನ ಹಾಯಿಸಿ ಶಿವಾನಂದನನ್ನು ಭೀಕರವಾಗಿ ಪ್ರಾಣವನ್ನು ತೆಗಿತಾರೆ. ಬಳಿಕ ಜೈಲು ಶಿಕ್ಷೆ ಆಗಿದ್ದರಿಂದ ಗೋವಿಂದಪುರದಲ್ಲಿ 30 ಎಕರೆ ಜಮೀನು ಬಿಟ್ಟು ಹೋಗಿ ಬೇರೆ ಕಡೆ ಹೊರಟು ಹೋಗಿ ಅಲ್ಲಿ ಸೆಟ್ಲಾಗಿದ್ದರು. ಇದರಿಂದ ನಿಗಿ ಕೆಂಡವಾಗಿದ್ದಂಥ ಪಾಟೀಲರ ಕುಟುಂಬ ಅದೇ ತೇಲಿ ಮನೆತನದ ಜಮೀನಿನಲ್ಲಿಯೇ ಶಿವಾನಂದನ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಿದ್ರು. ನೋಡಿ, ಶಿವಾನಂದನನ್ನು ಕಳೆದುಕೊಂಡಂಥ ತೇಲಿ ಕುಟುಂಬದ ಆ ಹೆಣ್ಣು ಮಾತ್ರ ಆ ಜಮೀನಿನ ಮೇಲೆಯೇ ಚಿತ್ತವನ್ನು ನೆಟ್ಟು ಗಂಡನ ಆಗಮನದ ಹುಸಿ ಭರವಸೆಯಲ್ಲಿ ಕಾಲ ಕಳೀತಾ ಇದ್ಲು. ನನಗೆ ಆ ಜಮೀನು ಬಂದರೆ ಗಂಡನು ಕೂಡ ಬಂದ ಹಾಗೆ ಅಂತ. ನೋಡಿ, ಶಿವಾನಂದದ ಕೃತ್ಯದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂಥ ತೇಲಿ ಕುಟುಂಬದ 4 ಜನರು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿ 2024ರಲ್ಲಿ ಬಿಡುಗಡೆಯಾಗಿ ಬಂದಿರ್ತಾರೆ. ಆದರೆ ಜಮೀನಿಗೆ ಮಾತ್ರ ಕಾಲಿಡಲಾಗದೆ ಬಹಳಷ್ಟು ಪರಿತಪಿಸ್ತಾ ಇದ್ರಂತೆ. 6 ತಿಂಗಳ ಹಿಂದೆ ಚಡಚಣದ ನಿರಾಳೆ ಕುಟುಂಬದ ದುಂಡಪ್ಪ, ಶಿವಪುತ್ರ ಹಾಗೂ ಚಂದ್ರಕಾಂತ್ ಅವರ ಬಳಿ ಹೋದಂಥ ಇದೇ ತೇಲಿ ಕುಟುಂಬದ ಕ್ಯಾಮನಿಂಗ ನಡೆದಂಥ ಎಲ್ಲ ವೃತ್ತಾಂತವನ್ನೆಲ್ಲವನ್ನೂ ಕೂಡ ತಿಳಿಸಿ, ನಮ್ಮ ಹೊಲ ಫಡಿ ಬಿದ್ದಿರುತ್ತೆ, ಆದ್ದರಿಂದ ನಮ್ಮ ಹೊಲ ನೀವು ಖರೀದಿ ಮಾಡ್ತಾ ಇದ್ದರೆ ನಿಮಗೆ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೆ ನಿರಾಳೆ ಕುಟುಂಬದ ಹಿರಿಯರು ಕಲ್ಲನಗೌಡ ಪಾಟೀಲ್ ಮತ್ತು ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ, ನಾವು ಕ್ಯಾಮನಿಂಗ ತೇಲಿಯರ ಹೊಲ ಖರೀದಿ ಮಾಡ್ಬೇಕಂತ ಮಾಡಿದ್ದೀವಿ, ಆ ಹೊಲ ನೀವು ತೊಗೊಳ್ಳೋದಿದ್ರೆ ತೊಗೊಳ್ಳಿ ಅಂತ ಪಾಟೀಲ್ ಕುಟುಂಬಸ್ಥರು ಕೇಳ್ತಾರೆ ಪಾಟೀಲ್ ಕುಟುಂಬಸ್ಥರನ್ನ. ಆಗ ಅವ್ರು, ಇಲ್ಲ, ನಮ್ಮ ಹೊಲಗಳು ಬಹಳಷ್ಟು ಅದಾವು, ಆ ಹೊಲ ನಾವು ತೊಗೊಳ್ಳೋದಿಲ್ಲ, ನೀವೇ ಖರೀದಿ ಮಾಡಿರಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಖರೀದಿ ಮಾಡಿದ ಬಳಿಕ ತಕರಾರು ಶುರುವಾಗುತ್ತೆ. ಈ ತೇಲಿ ಕುಟುಂಬಸ್ಥರು 30 ಎಕರೆ ಜಮೀನು ಪೈಕಿ 5 ಎಕರೆ ಮೃತ ಶಿವಾನಂದನ ಮಡದಿ ಅಂದರೆ ತನ್ನ ಮನೆತನದ ಹೆಣ್ಣು ಮಗಳಿಗಾಗಿಯೇ ಬಿಟ್ಟು ಉಳಿದ 25 ಎಕರೆ ಜಮೀನನ್ನು ನಿರಾಳೆ ಕುಟುಂಬಕ್ಕೆ ಖರೀದಿ ಹಾಕ್ಕೊಡ್ತಾರೆ. ಆದರೆ ಇನ್ನೊಂದೆಡೆ ಈ ಖರೀದಿಗೆ ಪಾಟೀಲರ ಕುಟುಂಬಸ್ಥರು ಮೊದಲಿನಿಂದಲೇ ವಿರೋಧ ಇತ್ತು. ನಿರಾಳೆ ಕುಟುಂಬಸ್ಥರ ಮನೆಯವರೆಗೂ ಹೋಗಿ ಕೈ ಮುಗಿದು ನಮ್ಮ ಮನೆಯಲ್ಲೇ ಆ ಜಮೀನಿನ ವಿಚಾರವಾಗಿ ಹೆಣ ಬಿದ್ದಿದೆ, ಹೀಗಾಗಿ ಖರೀದಿಸಬೇಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅದಾಗಿಯೂ ಕೂಡ ಇಷ್ಟೆಲ್ಲ ಆದರೂ ಕೂಡ ನಿರಾಳೆ ಕುಟುಂಬಸ್ಥರು ಇದನ್ನು ಧಾಷ್ಟತೆ ಮಾಡಿ ಏನೂ ಆಗಲ್ಲ ಅಂತ ಹೇಳಿ ಡೋಂಟ್ ವರಿ ಅನ್ನೋ ಥರದಲ್ಲಿ ಜಮೀನಿಗೆ ನುಗ್ಗಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗ್ತಾರೆ. ವಾರದಿಂದ ನ್ಯಾಯ ಪಂಚಾಯಿತಿ ನಡೆದ್ರು, ಸಂಧಾನ ಮಾಡಿದ್ರು, ಎಲ್ಲವೂ ಕೂಡ ವಿಫಲವಾಗಿರುತ್ತೆ. ಮೇ 29ನೇ ತಾರೀಕು ಮಧ್ಯಾಹ್ನ 2:30 ಸುಮಾರಿಗೆ ನಿರಾಳೆ ಕುಟುಂಬದ ಚಂದು ಉರ್ಫ್ ಚಂದ್ರಕಾಂತ್ ನಿರಾಳೆ, ದುಂಡಪ್ಪ, ಶಿವಪುತ್ರ, ರಾಹುಲ್ ನಿರಾಳೆ ಮತ್ತು ಸಮರ್ಥ ಸೇರಿ ಶಬೀರ್ ಹತ್ತಾರ್ ಎಂಬಾತನೊಂದಿಗೆ ಜಮೀನಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಿಕ್ಕೆ ಮುಂದಾಗ್ತಾರೆ. ಆಗ ಪಾಟೀಲರ ಕುಟುಂಬ ಹಾಗೂ ನಿರಾಳೆ ಕುಟುಂಬದವರ ಮಧ್ಯೆ ಮಾತಿನ ಚಕಮಕಿ ನಡೆದು ಪಾಟೀಲ ಕುಟುಂಬಸ್ಥರು ಗ್ರಾಮದೊಳಕ್ಕೆ ತೆರಳ್ತಾರೆ.
ನೋಡಿ, ಅದಾದ ಮೇಲೆ ಕ್ಷಣಾರ್ಧದಲ್ಲೇ ಅದೊಂದು ದೊಡ್ಡ ಮಾರಣ ಹೋಮ ನಡೆದು ಬಿಡುತ್ತೆ. ಊಟವನ್ನು ಮುಗಿಸಿ JCB ಮೂಲಕ ಸ್ವಚ್ಛತೆ ಆರಂಭ ಶುರುವಾಗುತ್ತೆ. ಬೈಕ್ ಮೇಲೆ ಬಂದಂಥ ಪಾಟೀಲರ ಕುಟುಂಬಸ್ಥರು ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಕಬ್ಬು ಕತ್ತರಿಸೋ ಹರಿತ ಆಯುಧದಿಂದ ಕಬ್ಬು ಕತ್ತರಿಸೋ ಹಾಗೆ ಎಲ್ಲರನ್ನೂ ಕತ್ತರಿಸಲಿಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇದ್ದಾಗೆ ಹೆಣಗಳ ರಾಶಿ ನೆಲ ಕಚ್ಚಿ ಬಿಡುತ್ತವೆ. JCB ಆಪರೇಟರ್ ಹಾಗೂ ಓರ್ವ ಕೆಲಸಗಾರರು ಗಂಭೀರವಾಗಿ ಗಾಯಗೊಳ್ತಾರೆ. ಇಡೀ ಗೋವಿಂದಪುರ ಸ್ತಬ್ಧವಾಗಿ ಹೋಗಿಬಿಡುತ್ತೆ. ಕೆಲ ಕಾಲ ಭೀಮಾ ತೀರದವೆಲ್ಲವೂ ಕೂಡ ಭಯ ಆತಂಕದಿಂದ ಕಂಪಿಸಲಿಕ್ಕೆ ಶುರುವಾಗುತ್ತೆ. ನೂತನ IG ಸಂದೀಪ್ ಪಾಟೀಲರ ಅಧಿಕಾರ ಸ್ವೀಕಾರ ಹಿನ್ನೆಲೆ ಬೆಳಗಾವಿಗೆ ತೆರಳಿದ್ದಂಥ SP ಲಕ್ಷ್ಮಣ್ ನಿಂಬರ್ಗಿ ದೌಡಾಯಿಸಿ ಬರುವಷ್ಟರಲ್ಲೇ ಗೋವಿಂದಪುರದಲ್ಲಿ ಕತ್ತಲೆ ಹೊದ್ದು ಮಲಗಿಬಿಟ್ಟಿರುತ್ತೆ. ನೋಡಿ, ಇದು ಭಯಾನಕವಾದಂಥ ಸನ್ನಿವೇಶ. ಇಡೀ ಸನ್ನಿವೇಶವನ್ನು ಕಂಟ್ರೋಲ್ಗೆ ತೆಗೆದುಕೊಂಡಂಥ ಖಾಕಿ ಪಡೆ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಿ ಶನಿವಾರ ಚಡ್ಚಣದಲ್ಲೂ ಕೂಡ ಅಂತ್ಯಕ್ರಿಯೆಯನ್ನು ನೆರವೇರಿಸೋ ಹೊತ್ತಿಗೆ ಭೀಮೆ ಸ್ವಲ್ಪ ತಣ್ಣಗಾಗಿದ್ಲು. ಎರಡೂ ಹೃದಯಗಳ ಸಂಗಮದಿಂದ ಆರಂಭಗೊಂಡಂಥ ಪ್ರಕರಣ ಎರಡೂ ಕುಟುಂಬಗಳ ದ್ವೇಷದೊಂದಿಗೆ ಬೆಳೆದು ಮೂರನೇ ಕುಟುಂಬದ ಭೂದಾಹದಲ್ಲಿ ಅಂತ್ಯಗೊಂಡು ಬಿಟ್ಟಿದೆ. ಆದರೆ ಭೀಮೆ ಮಾತ್ರ ನಿಜಕ್ಕೂ ಇದು ಅಂತ್ಯವಾ ಅಂತ ಇನ್ನೂ ಕೂಡ ಹುಸಿ ನಗ್ತಾ ಇದ್ದಾಳೆ. ನೋಡಿ, ಮೃತರ ಸಂತಾಪ. ನಿಮಗೆ ಕಿಲಾರಿ ತಳಿ ಹೋರಿಗಳನ್ನು ಭಾಳಷ್ಟು ಸಾಕೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ನಿರಾಳೆ ಕುಟುಂಬ. ಅವರ ಅಂತ್ಯ ಆಗಿರೋದ್ರಿಂದ, ಅವ್ರ ಕುಟುಂಬದವರು ಅಂತ್ಯ ಆಗಿರೋದ್ರಿಂದ ನಿರಾಳೆ ಕುಟುಂಬದ ಸದಸ್ಯರ ಬಗ್ಗೆ ಮಹಾರಾಷ್ಟ್ರದಲ್ಲೂ ಕೂಡ ಸಂತಾಪ ವ್ಯಕ್ತ ಆಗ್ತಾ ಇರೋದು. ಏಕೆಂದರೆ ಈ ಕಿಲಾರಿ ಹೋರಿ ಇದೆಯಲ್ಲ, ಅದನ್ನು ಬೆಳೆಸೋ ರೈತರು ಅಲ್ಲೂ ಕೂಡ ಖರೀದಿ ಮಾಡ್ತಾರೆ. ಹಾಗಾಗಿ ಆ ಹಳೆಯ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡು ಪೋಸ್ಟ್ ಮಾಡಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಭೀಮೆ ಇನ್ನೂ ಕೂಡ ಹುಸಿ ನಗ್ತಾ ಇದ್ದಾಳೆ. ಮುಂದೆ ಏನಾಗಬಹುದು ಅನ್ನೋ ಆತಂಕ ಆಕೆಗೂ ಕೂಡ ಇದೆ. ನೋಡೋಣ ಕುತೂಹಲದಿಂದ. ಪೊಲೀಸರು ಇದರಿಂದ ಎಚ್ಚೆತ್ತುಕೊಂಡು ಕಠಿಣ ಕ್ರಮವನ್ನು ಜಾರಿಸಿ ಇದರ ಮುಖಾಂತರವಾಗಿ ಭೀಮಾ ತೀರವನ್ನು ತಣ್ಣಗೆ ಇಡೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ, ಧನ್ಯವಾದ.